ರೈತರಿಗೆ ಕೆಲ ಭಾಗದಲ್ಲಿ ಸಮಸ್ಯೆ ಕೂಡ ಆಗಿದೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಶಿವಪ್ಪ ಬಡಾವಣೆಯ ಮನೆಗಳಿಗೆ ನೀರು ನುಗ್ಗಿದೆ. ಪಿರಿಯಾಪಟ್ಟಣದಲ್ಲಿ ಭಾರಿ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಮಿನಿ ನದಿಯಂತೆ ಬದಲಾವಣೆ ಆಗಿರೋದು ಕೂಡ ಗಮನಿಸ್ತಾ ಇದ್ದೀವಿ ನಾವು. ಇನ್ನೊಂದು ಕಡೆಗೆ ಜಮೀನುಗಳಿಗೂ ಕೂಡ ಕೆರೆ ನೀರು ನುಗ್ಗಿರೋದ್ರ ಪರಿಣಾಮ ಅಲ್ಲಿ ಹಾಕಿದಂತಹ ಬೆಳೆಗಳಿಗೆ ಬಹಳ ಸಮಸ್ಯೆ ಆಗಿದೆ, ನಷ್ಟ ಆಗಿದೆ ಅಂತ ರೈತರು ಈಗ ಕಣ್ಣೀರು ಹಾಕೋ ಪರಿಸ್ಥಿತಿ ಇದೆ. ಮಳೆ ನಾನಾಗಲೇ ಹೇಳ್ತಾ ಇದ್ದೆ ಸಂತಸವನ್ನು ಕೂಡ ತಂದಿದೆ ಒಂದು ವರ್ಗಕ್ಕೆ, ಇನ್ನೊಂದು ಕಡೆ ಸಂಕಷ್ಟವನ್ನು ಕೂಡ ರೈತರಿಗೆ ತರ್ತಾ ಇದೆ. ಲಾಸ್ಟ್ ಟೈಮ್ ಮುಂಗಾರು ಹಿಂಗಾರು ಎರಡೂ ಕೈ ಕೊಟ್ಟಿತ್ತು. ಈ ಸಲ ಅಟ್ಲೀಸ್ಟ್ ನಮ್ಮ ಫಸಲಿಗೆ ತಕ್ಕನಾಗೆ ಮಳೆ ಬರಲಿ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಮುಂಗಾರು ಪೂರ್ವ ಮಳೆ ಕೆಲ ರೈತರ ಲೆಕ್ಕಾಚಾರವನ್ನು ಉಲ್ಟಂ ಪಲ್ಟ ಮಾಡಿರುವುದು ಪಿರಿಯಾಪಟ್ಟಣ ಭಾಗದಲ್ಲಿ ಕಾಣಿಸ್ತಾ ಇದೆ. ಕೃಷಿ ಭೂಮಿ ಜಲಾವೃತ ಆಗಿದೆ, ರಸ್ತೆಗಳೆಲ್ಲ ಅಕ್ಷರಶಃ ಕೆರೆಯಂತೆ ಬದಲಾವಣೆ ಆಗಿದೆ. ಸಾಕಷ್ಟು ರೋಡ್ ಕನೆಕ್ಟಿವಿಟಿನೇ ಕಟ್ ಆಗಿದೆ. ಗಂಗನಕುಪ್ಪೆ ಜೊತೆಗೆ ಹಾರನಹಳ್ಳಿ, ಚಪ್ಪರದಳ್ಳಿ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗಿದೆ. ಹಳಿಯೂರು ಸೇರಿ ಹಲವು ಕಡೆ ಭರ್ಜರಿಯಾಗಿ ವರ್ಷಧಾರೆ ಆಗ್ತಾ ಇದೆ. ಮೈಸೂರು ಭಾಗದಲ್ಲಿ ಈ ಸರ್ತಿ ಮಳೆ ಚೆನ್ನಾಗಿದೆ. ಇಲ್ಲಿ ತನಕ ಪ್ರೀ ಮಾನ್ಸೂನ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಬ್ಯಾಂಗ್ಳೂರ್. ಮೈಸೂರು ಭಾಗದಲ್ಲಿ ಈ ಸರ್ತಿ ಪ್ರೀ ಮಾನ್ಸೂನ್ ತುಂಬ ಚೆನ್ನಾಗಿದೆ.